ಇಲ್ಲಿ ನೋಡಿ ಚಿಲ್ಡ್ರನ್ಸ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಅ ವೆಸಲ್ ಹ್ಯಾಸ್ 4 ಲೀಟರ್ ಅಂಡ್ 5 ಮಿಲಿಲೀಟರ್ ಆಫ್ ಕರ್ಡ್. ಒಂದು ವೆಸಲ್ ತಗೊಳ್ಳಿ, ವೆಸಲ್ ಅಂದ್ರೆ ಒಂದು ಕಂಟೈನರ್ ತಗೊಳ್ಳಿ, ಆ ಕಂಟೈನರ್ ಅಲ್ಲಿ 4 ಲೀಟರ್ ಮತ್ತೆ 500 ಮಿಲಿಲೀಟರ್ ಅಷ್ಟು ಕರ್ಡ್ ಇದೆ ಅಂತ ಹೇಳಿದ್ದಾರೆ. ಏನು ಎಷ್ಟು ಮೊಸರು ಇದೆ ಅಂತ ಹೇಳಿದ್ದಾರೆ. ಒಂದು ವೆಸಲ್ ಅಲ್ಲಿ ಇಷ್ಟು ಕರ್ಡ್ ಇದೆ. ನೆಕ್ಸ್ಟ್ ಏನ್ ಕೇಳಿದ್ದಾರೆ, ಇನ್ ಹೌ ಮೆನಿ ಗ್ಲಾಸಸ್ ಈಚ್ ಆಫ್ 25 ಮಿಲಿಲೀಟರ್ ಕೆಪಾಸಿಟಿ. ಇಲ್ಲೇನ್ ಕೇಳಿದ್ದಾರೆ ಅಂದ್ರೆ ಇನ್ನ ಒಂದು ಕಂಟೈನರ್ ತಗೊಳ್ಳಿ, ಆ ಕಂಟೈನರ್ ಅಲ್ಲಿ ಎಷ್ಟು ಹಿಡಿತಿದೆ ಅಂದ್ರೆ ಇದು ಗ್ಲಾಸ್ ಇದೆ, ಗ್ಲಾಸ್ ಇದಾವ ಅಂತ ಅನ್ಕೊಳ್ಳಿ. ಈ ಗ್ಲಾಸ್ ಅಲ್ಲಿ 25 ಮಿಲಿಲೀಟರ್ ಕರ್ಡ್ ಹಿಡಿತೈತಿ. ಇಂಥವ ಎಷ್ಟು ಗ್ಲಾಸ್ ಆಗ್ತದೆ ಅಂತ ಕೇಳಿದ್ದಾರೆ. 25 ಮಿಲಿಲೀಟರ್ ಅನ್ನೋದು 25 ಮಿಲಿಲೀಟರ್ ಅಷ್ಟು ಗ್ಲಾಸಸ್ ಇದಾವೆ. ಆ ಗ್ಲಾಸ್ ತಗೊಂಡು ಒನ್ ಬೈ ಒನ್ ಇದ್ರೊಳಗಿಂದ ಮೊಸರನ್ನ ತಗೋತಿದ್ದಾರೆ. ಸೊ ಹಾಗೆ ಎಷ್ಟು ಗ್ಲಾಸ್ ಆಗ್ತಿದಾವೆ ಅಂತ ಕೇಳಿದ್ದಾರೆ. ಇಲ್ಲಿ ಫಸ್ಟ್ ಏನ್ ಮಾಡ್ಬೇಕು, ನಾವು ಗಿವನ್ ಏನ್ ಕೊಟ್ಟಿದ್ದಾರೆ ನೋಟ್ ಮಾಡ್ಕೋಬೇಕು. ಗಿವನ್ ಏನಿದೆ, ಅ ವೆಸಲ್ ಹ್ಯಾಸ್ 4 ಲೀಟರ್ ಅಂಡ್ 500 ಮಿಲಿಲೀಟರ್ ಆಫ್ ಕರ್ಡ್. ಸೊ ನಾನು ಇಲ್ಲಿ ವೆಸಲ್ ಹ್ಯಾಸ್ 4 ಲೀಟರ್ 500 ಮಿಲಿಲೀಟರ್ ಆಫ್ ಕರ್ಡ್ ಅಂತ ಬರ್ದೆ. ನೆಕ್ಸ್ಟ್ ಏನ್ ಕೇಳಿದ್ದಾರೆ, ನೆಕ್ಸ್ಟ್ ಏನ್ ಹೇಳಿದ್ದಾರೆ ಇಲ್ಲಿ, ಈಚ್ ಗ್ಲಾಸ್ ಹೋಲ್ಡ್ ಪ್ರತಿಯೊಂದು ಗ್ಲಾಸ್ ಇಂದ ಕೆಪಾಸಿಟಿ ಎಷ್ಟು ಕೊಟ್ಟಿದ್ದಾರೆ, 25 ಮಿಲಿಲೀಟರ್. ಹೋಲ್ಡ್ ಅಂದ್ರೆ ಇಷ್ಟು ಹಿಡ್ಕೋತೈತಿ ಅಂತ ಅರ್ಥ ಆಗ್ತದೆ. ಈಚ್ ಗ್ಲಾಸ್ ಹ್ಯಾಸ್ 25 ಮಿಲಿಲೀಟರ್. ಪ್ರತಿಯೊಂದು ಗ್ಲಾಸ್ ಅದರಲ್ಲಿ ಮೊಸರು ಎಷ್ಟು ಹಿಡಿತದೆ ಅಂದ್ರೆ 25 ಮಿಲಿಲೀಟರ್ ಅಷ್ಟು ಹಿಡಿತಿದೆ ಅಂತ ಹೇಳಿದ್ದಾರೆ. ಇದಿಷ್ಟು ಗಿವನ್ ಆಯ್ತು. ಇದೆಲ್ಲ ಏನಾಯ್ತು, ಗಿವನ್ ಆಯ್ತು. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಒಂದು ವೆಸಲ್ ತಗೊಂಡಿದ್ದಾರೆ. ಒಂದು ಲಾರ್ಜ್ ವೆಸಲ್, ಇಲ್ಲಿ ಬಹಳಷ್ಟು ಗ್ಲಾಸ್ ನ ತಗೊಂಡಿದ್ದಾರೆ. ಆ ವೆಸಲ್ ಎಷ್ಟಿದೆ ಅಂದ್ರೆ 4 ಲೀಟರ್ 500 ಮಿಲಿಲೀಟರ್ ಅಷ್ಟು ಅದರಲ್ಲಿ ಮೊಸರು ಹಿಡಿತದೆ. ಇದು ಗ್ಲಾಸಿಂದ 25 ಮಿಲಿಲೀಟರ್ ಅಂತ ಹೇಳಿದ್ದಾರೆ. ಇಂಥವ ಎಷ್ಟು ಗ್ಲಾಸ್ ಇದ್ರೊಳಗ ಈ ಗ್ಲಾಸ್ ತಗೊಂಡು ನೀವು ಕರ್ಡ್ ನ ತೆಗಿತೀರಿ ಹೊರಗಡೆ. ಈ ಗ್ಲಾಸ್ ಇದ್ರೊಳಗೆ ಡಿಪ್ ಮಾಡ್ತೀರಿ, ತೆಗಿತೀರಿ ಮೊಸರನ್ನ. ಗ್ಲಾಸ್ ಡಿಪ್ ಮಾಡ್ತೀರಿ, ಮೊಸರನ್ನ ತೆಗಿತೀರಿ. ಹಾಗೆ ಎಷ್ಟು ಗ್ಲಾಸ್ ಆಗ್ತಾವೆ ಅಂತ ಕೇಳಿದ್ದಾರೆ. ಎಷ್ಟಾಗ್ತವೆ ಅಂತ ಗಿವನ್ ಏನ್ ಕೊಟ್ಟಿದ್ದಾರೆ ಬರ್ಕೋಬೇಕು. ಎಷ್ಟು ಆಗ್ತವೆ ಗ್ಲಾಸಸ್ ಎಷ್ಟು ಇದಾವೆ ಅಂತ ಹೇಳ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು, ಫಸ್ಟಿಗೆ ಇಲ್ಲಿ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಇವೆರಡು ಡಿಫ್ರೆಂಟ್ ಯೂನಿಟ್ ಅಲ್ಲಿ ಕೊಟ್ಟಿದ್ದಾರೆ. ಅದನ್ನ ನಾವು ಏನ್ ಮಾಡ್ಬೇಕು, ಫಸ್ಟ್ ಒಂದೇ ಯೂನಿಟ್ ಅಲ್ಲಿ ತಗೋಬೇಕು. ನಮ್ಗೆ ಗೊತ್ತು 1 ಲೀಟರ್ ಅಂದ್ರೆ ನಾನು ಹೇಳಿದ್ದೆ 1000 ಮಿಲಿಲೀಟರ್. ಬೇಸಿಕ್ಸ್ ಕ್ಲಾಸ್ ಅಲ್ಲಿ ಹೇಳಿದ್ದೇನೆ. ಯಾರು ನೋಡಿಲ್ಲ ಬೇಸಿಕ್ಸ್ ಕ್ಲಾಸ್ ನೋಡಿ. 6th ಸ್ಟ್ಯಾಂಡರ್ಡ್ ಬೇಸಿಕ್ ಕ್ಲಾಸ್ ಅಲ್ಲಿ ಎಲ್ಲಾನು ಹೇಳಿದ್ದೇನೆ. ಯೂನಿಟ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೇನೆ. ಬೇಸಿಕ್ಸ್ ಅಲ್ಲಿ ಇಲ್ಲ, ಇದು 6th ಸ್ಟ್ಯಾಂಡರ್ಡ್ ಲೆಸನ್ಸ್ ಏನು ಹೇಳಿದ್ದೇನಲ್ಲ ಅದರಲ್ಲಿ ಎಕ್ಸ್ಪ್ಲನೇಷನ್ ವಿಡಿಯೋ, ಎಕ್ಸಾಂಪಲ್ಸ್ ವಿಡಿಯೋ, ಇದು ಪ್ಲೇ ಲಿಸ್ಟ್ ಎಲ್ಲ ಸಪ್ರೇಟ್ ಇದೆ ಅಲ್ಲ, ಆ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನಿಮ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಲೀಟರ್, kg, ಮಿಲಿಲೀಟರ್, ಇವೆಲ್ಲ ತರದ್ದು ಟೈಮ್, ಇವೆಲ್ಲ ತರದ್ದು ಇನ್ಫಾರ್ಮೇಶನ್ ಅದ್ರೊಳಗೆ ಹೇಳಿದ್ದೇನೆ. ಕೆಪಾಸಿಟಿ ಇವೆಲ್ಲ ಹೇಳೇನಿ ನಾನು. ನೆಕ್ಸ್ಟ್ ಏನು, 1 ಲೀಟರ್ಗೆ 1000 ಮಿಲಿಲೀಟರ್ ಆದ್ರೆ 4 ಲೀಟರ್ ಅಲ್ಲಿ ಎಷ್ಟು 4 ಲೀಟರ್ ಅಲ್ಲಿ ಎಷ್ಟು ಮಿಲಿಲೀಟರ್, 500 ಮಿಲಿಲೀಟರ್. ಸಾರಿ,
4 ಲೀಟರ್ ಪ್ಲಸ್ 500 ಮಿಲಿ ಲೀಟರ್ ಅಂತ ತಗೊಳ್ಳಿ. ಇಲ್ಲೇನು ಹೇಳಿದ್ದಾರೆ, 1 ಲೀಟರ್ ಅಲ್ಲಿ ಇಷ್ಟಾದ್ರೆ 4 ಲೀಟರ್ 500 ಮಿಲಿ ಲೀಟರ್ ಅಲ್ಲಿ ಎಷ್ಟು ಆಗತ್ತೆ ಅಂತ ಕೇಳಿದ್ದಾರೆ. ಹೇಳಿ ನೋಡೋಣ. ಇಲ್ಲಿ 1 ಲೀಟರ್ ಅಲ್ಲಿ 1000 ಆದ್ರೆ 4 ಅಲ್ಲಿ ಎಷ್ಟು, 4000. ಇದು 4 ಈ 1000ಗೆ ಮಲ್ಟಿಪ್ಲೈ ಮಾಡಬೇಕು. 4000 ಪ್ಲಸ್ 500 4500. ಇದು ಏನಾಗ್ತದೆ, 4000. ಇದು 4000. 4500 ನೆಕ್ಸ್ಟ್ ಏನು, 4500 ಮಿಲಿ ಲೀಟರ್. ಹಾಗಾದ್ರೆ ಇಷ್ಟು ಲೀಟರ್ ಅಷ್ಟು ಒಂದು ವೆಸಲ್ ಇದೆ. ಈ ವೆಸಲ್ ಅಲ್ಲಿ ಇಷ್ಟು ಲೀಟರ್ ಅಷ್ಟು ಕರ್ಡ್ ಇದೆ ಅಂತ ಹೇಳಿದ್ದಾರೆ. ಇಷ್ಟಿದೆ ಅಂತ ಗೊತ್ತಾಯ್ತು. ಇನ್ ನೆಕ್ಸ್ಟ್ ಏನ್ ಕೇಳಿದ್ದಾರೆ, ಗ್ಲಾಸ್ ಎಷ್ಟಿದಾವೆ ಅಂತ ಕೇಳಿದ್ದಾರೆ. ನಮಗೆ ಗ್ಲಾಸ್ ಎಷ್ಟು ಗ್ಲಾಸ್ ಮೊಸರು ಆಗ್ತದೆ ಅಂತ ಕೇಳಿದ್ದಾರೆ ಇಲ್ಲಿ. ಹಾಗಾದ್ರೆ ನಾವೇನ್ ಮಾಡ್ಬೇಕು, ಇದು ಕೊಟ್ಟಿರೋ ಕರ್ಡ್ ಅಲ್ಲಿ ಈ ವೆಸಲ್ ಅಲ್ಲಿ ಎಷ್ಟು ಲೀಟರ್ ಕೊಟ್ಟಿದ್ದಾರಲ್ಲ ಅದರಲ್ಲಿ ನಾವು ಇದನ್ನ ಏನ್ ಮಾಡ್ಬೇಕು, ಡಿವೈಡ್ ಮಾಡಬೇಕು. ಏನು ಕೊಟ್ಟಿರೋದು ಗಿವನ್ ಕರ್ಡ್ ಎಷ್ಟು, ಆ ವೆಸಲ್ ಅಲ್ಲಿ ಎಷ್ಟು ಟೋಟಲ್ ಕರ್ಡ್ ಏನಿದೆ, 4500. ಈ 4500 ಒಳಗಡೆ 25 ಮಿಲಿ ಲೀಟರ್ ಅಂತ ಗ್ಲಾಸಿನ ಬೇಕಾಗಿದೆ. ಅಂದ್ರೆ 1 ಗ್ಲಾಸಿಗೆ ಇಷ್ಟು ಲೀಟರ್ ಹಿಡಿತದೆ ಅದರಲ್ಲಿ. ಸೊ 1 ಗ್ಲಾಸಿಂದ ಎಷ್ಟಿದೆ ಅಲ್ಲ ಅದನ್ನ ನಾವಿಲ್ಲಿ ಡಿವೈಡ್ ಮಾಡಬೇಕು. ಡಿವೈಡ್ ಮಾಡೋಣ. ನಮ್ಗೆ ಏನ್ ಸಿಗತ್ತೆ, ಇಲ್ಲಿ ತಗೊಳ್ಳಿ, 4500 ಡಿವೈಡೆಡ್ ಬೈ 25. ನಿಮ್ಗೆ 25 ಟೇಬಲ್ ಇಂದ ಡೈರೆಕ್ಟ್ ಆಗಿ ಸಾಲ್ವ್ ಮಾಡಿ 25 ಟೇಬಲ್ ಬರುತ್ತೆ ತಾನೆ. ಇಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು, 25 ನ ಆಡ್ ಮಾಡ್ತಾ ಮಾಡ್ತಾ ಹೋಗ್ಬೇಕು, ಈ ವ್ಯಾಲ್ಯೂ ಸಿಗೋತನ. ಓಕೆ, ಏನು 25 1s. ಇಲ್ಲಿ ನೋಡಿ ಹೇಗೆ ಅಂದ್ರೆ ಇಲ್ಲಿ ಫಸ್ಟ್ 2 ಡಿಜಿಟ್ ನ ಕನ್ಸಿಡರ್ ಮಾಡಬೇಕು. ಯಾಕಂದ್ರೆ ಇಲ್ಲಿ ಕೆಳಗಡೆ 2 ಡಿಜಿಟ್ ನಂಬರ್ ಇದೆ. ಸೊ ಅದಕ್ಕೆ ನಾನು ಇಲ್ಲಿ 2 ಡಿಜಿಟ್ ನ ಕನ್ಸಿಡರ್ ಮಾಡಿದೆ. ಸೊ ಇಲ್ಲಿ ಯಾವ್ದಿದು, 45. ಈ 45 25 ಟೇಬಲ್ ಅಲ್ಲಿ ಎಲ್ಲಿ ಬರುತ್ತೆ ಹೇಳಿ, 25 2s 50 ಅದ, ಅಂದ್ರೆ ಲಾರ್ಜ್ ಇದೆ. 25ಗೆ ನೀವು 2 ಮಲ್ಟಿಪ್ಲೈ ಮಾಡಿದ್ರೆ 50 ಸಿಗತ್ತೆ. ಇಲ್ಲಿ ನಿಮ್ಗೆ ಏನ್ ಬೇಕು, 45 ಬೇಕು. ಇಲ್ಲಿ 45 ಇದೆ. 25 ಟೇಬಲ್ ಅಲ್ಲಿ 50 ಇಲ್ಲ. ಇಲ್ಲಿ ಕೊಟ್ಟಿರೋದ್ರಲ್ಲಿ 50 ಇಲ್ಲ. ಸೊ ನೀವೇನ್ ಮಾಡ್ಬೇಕು, 25 1s ಅಂದ್ರೆ ಕ್ವಶನ್ ಅಲ್ಲಿ ಏನ್ ಮಲ್ಟಿಪ್ಲೈ ಮಾಡ್ತೀರಲ್ಲ ಆ ವ್ಯಾಲ್ಯೂನ ನೀವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿ ಮೇಲ್ಗಡೆ ಬರೆಯೋ ವ್ಯಾಲ್ಯೂ ಇದನ್ನ ಹೀಗೆ ಲೈನ್ ಹಾಕ್ಬೇಕು. ಇಲ್ಲಿ ಕ್ವಶನ್ ಅಲ್ಲಿ ಏನ್ ಬಂದಿರತ್ತೆ ಅಲ್ಲ ಆ ವ್ಯಾಲ್ಯೂ ಇಲ್ಲಿ ಇಡ್ಬೇಕು. ಏನು ಇದು 25 1s, ಹೌದು ತಾನೆ. ಇದು ಕೆಳಗಿರೋ ವ್ಯಾಲ್ಯೂನ 25 1s ಆಯ್ತು. ಇಲ್ಲಿ 25 1s. 45 ಅಲ್ಲಿ 25 ಹೋದ್ರೆ ಎಷ್ಟು, 20 ಆದ್ರೆ ಇಲ್ಲಿ ಎಷ್ಟಾಯ್ತು, 200. ಅದಾದ್ಮೇಲೆ 25 8s ಏನು 200. 25 8s ಎಷ್ಟು ನೋಡಿ, 25 into 8. 8 5s 40. 8 2s 16 4. 200 ಆಯ್ತು. ಹಾಗಾದ್ರೆ ಇಲ್ಲಿ ಎಷ್ಟು ಬಂತು, ರಿಮೈಂಡರ್ ಹೇಳಿ ಎಷ್ಟು ಬಂತು.
ಇಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ ಅಂದ್ರೆ 4500 ಅಂತ ಕೊಟ್ಟಿದ್ದಾರೆ. ಇದನ್ನ ನಾವು 25 ಡಿವೈಡ್ ಮಾಡಬೇಕು. 25 ಒನ್ಸ ಇಲ್ಲಿ ಕ್ವಶಂಟ್ ವ್ಯಾಲ್ಯೂನ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅಂದ್ರೆ ಯಾವ ವ್ಯಾಲ್ಯೂ ಮಲ್ಟಿಪ್ಲೈ ಮಾಡ್ತಿರ್ತೀವಿ ತಾನೆ ಆ ವ್ಯಾಲ್ಯೂನ ಇಲ್ಲಿ ಇಡಬೇಕು. ನೆಕ್ಸ್ಟ್ ಇಲ್ಲಿ 2 ಡಿಜಿಟ್ಸ್ ಇದಾವೆ, 2 ಡಿಜಿಟ್ ಇರೋ ನಂಬರ್ ಇದೆ. ಹಾಗಾದ್ರೆ ಇಲ್ಲಿ ನಾವೇನ್ ಮಾಡ್ಬೇಕು, 2 ಡಿಜಿಟ್ ನ ಕನ್ಸಿಡರ್ ಮಾಡಬೇಕು. 2 ಡಿಜಿಟ್ ನ ಯಾಕಂದ್ರೆ ಇಲ್ಲಿ 2 ಡಿಜಿಟ್ ಇರೋ ನಂಬರ್ ಇದೆ, ಅದಕ್ಕೆ 25 ಒನ್ಸ ಇದು 25 ಒನ್ಸಾನೇ ಆಗ್ತದೆ. 25 ಟೂಸ 50 ಆಗ್ತದೆ. ಸೊ 50 ಇಲ್ಲಿ ಇಲ್ಲ, ಅದಕ್ಕೆ ಸ್ಮಾಲ್ ವ್ಯಾಲ್ಯೂ ಯಾವುದು 25 ಒನ್ಸ 25. 45 ಅಲ್ಲಿ 25 ತೆಗೆದ್ರೆ 20. ಹಾಗಾದ್ರೆ ಎಷ್ಟು ಉಳಿತು, ಇದು 20 ಅಂತ ರಿಮೈಂಡರ್ ಉಳಿತು. ಇಲ್ಲಿ ನೆಕ್ಸ್ಟ್ 2 zeros ಇದಾವೆ, ಇವು 2 zeros ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಂತ ಅನ್ಕೊಳ್ಳಿ. ಇನ್ನ ನೆಕ್ಸ್ಟ್ ಏನಂದ್ರೆ ಅವಾಗ ಇದು ಪೂರ್ತಿ ಹೋಲ್ ನಾನು ಡಿವೈಡ್ ಮಾಡ್ತೀನಿ. ಕ್ಯಾನ್ಸಲೇಷನ್ ನೀವು ಒಂದೊಂದಕ್ಕೆ ಮಾಡೋ ಬದ್ಲಿ ಏನ್ ಮಾಡಿ ಇದು ಪೂರ್ತಿ ಲೈನ್ ಹಾಕಿ ಅದ್ರ ವ್ಯಾಲ್ಯೂ ಇಲ್ಲಿ 45 ಒನ್ಸ 45 ಆಯ್ತು, 20 ಉಳಿತು, ಮುಂದೆ 0 ಇದೆ, ಇಲ್ಲಿ ತಗೊಂಡೆ. ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು, ಈ 20 ಉಳಿತಂದ್ರೆ ಇದು ಮುಂದೆ 0ನ ಕನ್ಸಿಡರ್ ನಾವು ಡೈರೆಕ್ಟ್ ಮೇಲೆ ಇರೋ 0ನ ಕೆಳಗಡೆ ಇಳಿಸ್ಕೋತೀವಿ. ಅವಾಗ 200 ಆಗ್ತದೆ. ಅವಾಗ 25 8 ಇಲ್ಲಿ 200 ಅಂದ್ರೆ 0 ಬಂತು. ಇಲ್ಲಿ ಲಾಸ್ಟ್ ಒಂದು 0 ಉಳಿತು, ಆ 0ನ ಇಲ್ಲಿ ಇಡ್ಬೇಕು. ಹಾಗಾದ್ರೆ ಎಷ್ಟು ಬಂತು ವ್ಯಾಲ್ಯೂ 180. ಎಷ್ಟು ಗ್ಲಾಸಸ್ ಹಿಡಿತಾವೆ 180 ಗ್ಲಾಸಸ್. ಇಷ್ಟು ಗ್ಲಾಸಸ್ ನ ನಾವು ಈ ಕಂಟೈನರ್ ಅಲ್ಲಿ ಫಿಲ್ ಮಾಡಬಹುದು. ಅಂದ್ರೆ ಇಲ್ಲಿ ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಎಷ್ಟು ಗ್ಲಾಸ್ ಕರ್ಡ್ ನ ನೀವು ಈ ಕಂಟೈನರ್ ಅಲ್ಲಿ ಫಿಲ್ ಮಾಡಬಹುದು, ಇಷ್ಟು ಮಿಲಿಲೀಟರ್ ಇರೋ ಗ್ಲಾಸ್ ನ ತಗೊಂಡು ಅಂತ ಕೇಳಿದ್ದಾರೆ. ಎಷ್ಟು ಇದ್ರೊಳಗೆ ಈ ಗ್ಲಾಸ್ ಇಂದ ಎಷ್ಟು ಕರ್ಡ್ ಇದ್ರೊಳಗೆ ಹಾಕಬಹುದು 180 ಕರ್ಡ್. ಎಷ್ಟು 180 ಕರ್ಡ್. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಮ್ಮೆ ಕೇಳಿ. ಏನಂದ್ರೆ ಅ ವೆಸಲ್ ಹ್ಯಾಸ್ 4 liter 500 milliliter of curd. In how many glasses each of 25 milliliter capacity can it be filled? ಏನ್ ಹೇಳಿದ್ದಾರೆ ಇಲ್ಲಿ, ಒಂದು ವೆಸಲ್ ತಗೊಂಡಿದ್ದಾರೆ, ಇದೊಂದು ಕಂಟೈನರ್, ಒಂದು ಬೊಗಾಣಿ ಇದೆ ಅಂತ ಅನ್ಕೊಳ್ಳಿ. ಅದರಲ್ಲಿ ಕರ್ಡ್ ಇದೆ, ಮೊಸರು ಇದೆ. ಎಷ್ಟು ಹಿಡಿತದೆ ಅಂದ್ರೆ 4 ಲೀಟರ್ 5 ಮಿಲಿಲೀಟರ್ ಅಷ್ಟು ಕರ್ಡ್ ಇದೆ ಅಲ್ಲಿ. ಅದಾದ್ಮೇಲೆ ಇನ್ನೊಂದು ಗ್ಲಾಸ್, ಹೀಗೆ ಬಹಳಷ್ಟು ಗ್ಲಾಸ್ ನ ತಗೊಂಡಿದ್ದಾರೆ. ಎಷ್ಟು ಗ್ಲಾಸ್ ತಗೊಂಡಿದ್ದಾರೆ, ತಗೊಂಡಿದ್ದಾರೆ ಗೊತ್ತಿಲ್ಲ. ಎಷ್ಟು ಗ್ಲಾಸ್ ತಗೊಂಡಿದ್ದಾರೆ 25 ಮಿಲಿಲೀಟರ್ ಅಷ್ಟು ಗ್ಲಾಸ್ ನ ತಗೊಂಡಿದ್ದಾರೆ. ಎಷ್ಟು ಗ್ಲಾಸಸ್, ಎಷ್ಟು ಲೀಟರ್ ಹಿಡಿಯೋ ಗ್ಲಾಸಸ್ ತಗೊಂಡು ಎಷ್ಟು ಗ್ಲಾಸ್ ಅಷ್ಟು ನೀವು ಇದರಲ್ಲಿ ಫಿಲ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಅಂದ್ರೆ ಇಂಥವು ಎಷ್ಟು ಗ್ಲಾಸ್ ತಗೊಂಡು ಇದರಲ್ಲಿ ಫಿಲ್ ಮಾಡ್ತೀರಾ ಅಂತ. ಎಷ್ಟು ಗ್ಲಾಸ್ ಆಗ್ತದೆ, ಈ ಕಂಟೈನರ್ ತಗೊಳ್ಳಿ, ಇಲ್ಲಿ ಗ್ಲಾಸ್ ಕೊಟ್ಟಿದ್ದಾರೆ, ಗ್ಲಾಸ್ ತಗೊಳ್ಳಿ, ಎಷ್ಟು ಲೀಟರ್ ಇದೆ ಅಷ್ಟು ಮೊಸರು ತಗೊಂಡ್ರಿ, ಅದು ಇದ್ರೊಳಗೆ ಹಾಕ್ತೀರಿ. ಅದಾದ್ಮೇಲೆ ಮತ್ತಷ್ಟು ಮೊಸರು ತಗೋತೀರಿ, ಇಷ್ಟೇ ಇರೋದು, ಮತ್ತೆ ಹಿಂಗೆ ಹಾಕ್ತೀರಿ. ಹಾಗೆ ಎಷ್ಟು ಹಾಕ್ತಾ ಹೋಗ್ತೀರಿ ಇದರಲ್ಲಿ ಅಂತ ಕೇಳಿದ್ದಾರೆ. ಹೇಗೆ ಅಂದ್ರೆ ಈ ತರ ಸಾಲ್ವ್ ಮಾಡೋದು. ಫಸ್ಟ್ ಕೊಟ್ಟಿರೋದನ್ನ ಬರ್ಕೋಬೇಕು, ಅದಾದ್ಮೇಲೆ ಯೂನಿಟ್ ಕನ್ವರ್ಟ್ ಮಾಡ್ಕೋಬೇಕು. ಒಂದೇ ಯೂನಿಟ್ ಅಲ್ಲಿ ಯಾವ್ದು ಇದಾದ್ರೂ ಕನ್ವರ್ಟ್ ಮಾಡ್ಕೊಳ್ಳಿ, ಇದಾದ್ರೂ ಇದು ಬೇಡ, ಇದು ಆಸ್ ಇಟ್ ಈಸ್ ಇಡ್ಬೇಕು, ಇದು ಕನ್ವರ್ಟ್ ಮಾಡ್ಕೊಳ್ಬೇಕು. ಇಷ್ಟ ಆಗ್ತದೆ. ನೆಕ್ಸ್ಟ್ ಡಿವೈಡ್ ಮಾಡಬೇಕು. ಕೆಪಾಸಿಟಿ ಡಿವೈಡ್ ಬೈ ಕೆಪಾಸಿಟಿ ಆಫ್ 1 ಗ್ಲಾಸ್.
1 ಗ್ಲಾಸ್ ಕೆಪಾಸಿಟಿ ಇರೋದನ್ನು ಡಿವೈಡ್ ಮಾಡಬೇಕು. ಈ ಟೋಟಲಲ್ಲಿ ಎಷ್ಟು ಡಿವೈಡ್ ಮಾಡೋಣ ನಿಮಗೆ 180 ಗ್ಲಾಸಸ್ ಸಿಗತ್ತೆ. ಇದು ನೋಟ್ ಮಾಡ್ಕೊಳ್ಳಿ. ಇವತ್ತಿನ ಕ್ಲಾಸಲ್ಲಿ ಇದಿಷ್ಟು ಹೇಳಿ ನಾನು ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸ್ಗೆ ಸಿಗೋಣ ಚಿಲ್ಡ್ರನ್ಸ್. ಥ್ಯಾಂಕ್ ಯು ಚಿಲ್ಡ್ರನ್ಸ್. ಬಾಯ್.